ಹೇ, ಇವತ್ತು ನಾನು ಬಿಸಿಬೇಳೆಬಾತ್ ಪುಡಿ ಮಾಡ್ತಾಯಿನಿ. ಇದನ್ನು ಉಪಯೋಗಿಸ್ಕೊಂಡು ಸಖತ್ ರುಚಿಯಾಗಿರೋ ಬಿಸಿಬೇಳೆಬಾತ್ ಮಾಡ್ಬೋದು. ಅದನ್ನು ನಾನು ಮುಂದಿನ ವೀಡಿಯೋನಲ್ಲಿ ಮಾಡ್ತಾಯಿನಿ. ಸೊ ಅದನ್ನು ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಅದನ್ನು ನೀವು ನೋಡ್ಕೊಬೋದು. ಸೊ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫಸ್ಟು ಹುರ್ಕೊಳ್ಳೋಣ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೆಪ್ರೇಟಾಗಿ ಹುರ್ಕೊತೀನಿ. ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಚೆನ್ನಾಗಿ ಹುರಿಯುತ್ತೆ, ಬೇರೆದು ಸರಿಯಾಗಿ ಹುರಿಯೋದಿಲ್ಲ. ಸೊ ಎಲ್ಲದನ್ನು ಸೆಪ್ರೇಟಾಗಿ ಹುರ್ಕೊಳ್ಳೋದು ಒಳ್ಳೆಯದು. ಮೊದಲು ಇದಕ್ಕೆ ನಾವು ಒಂದು ಪ್ಯಾನಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಕೋಣ. ಇದು ಒಂದು ಸ್ವಲ್ಪ ಒಳ್ಳೆ ಘಮ ಬರುತ್ತೆ, ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ. ಆಮೇಲೆ ಒಂದು ದೊಡ್ಡ ಬಟ್ಲಿಗೆ ಹಾಕೋಣ, ಇಲ್ಲಾಂದರೆ ಒಂದು ತಟ್ಟೆಗೆ ಹಾಕೋಣ. ತಣ್ಣಗಾಗಲಿ. ಒಂದು 1/4 ಕಪ್ಪಷ್ಟು ಉದ್ದಿನಬೇಳೆ, ಇದು ಅಷ್ಟೇ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗಲಿ. ಇದ್ರದ್ದು ಘಮ ಚೆನ್ನಾಗಿ ಬರುತ್ತೆ. ಹುರಿದಾದ್ಮೇಲೆ ಅರ್ಧ ಕಪ್ಪಷ್ಟು ಧನಿಯಾ, ಇದೊಂದು ಸ್ವಲ್ಪ ಲೈಟಾಗಿ ಕಲರ್ ಬರಲಿ. ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ ಹೀಟಲ್ಲಿರಲಿ. ಅದಾದಮೇಲೆ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದು ಫುಲ್ಲು ಒಳ್ಳೆ ಘಮ ಬರುತ್ತಿದ್ದು. ಒಂದು 30 ಸೆಕೆಂಡ್ಸ್ ಅಷ್ಟು ಮಾಡಿದ್ರೆ ಸಾಕು. 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಇದು ಅಷ್ಟೇ ಬೇಗ ಸುಟ್ಟೋಗುತ್ತೆ. ಸೊ ಹುಷಾರಾಗಿರಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಿದ್ದು, ಆಮೇಲೆ ತೆಗೆದುಬಿಡ್ಬೋದು. ಅದಾದಮೇಲೆ 1.5 ಟೇಬಲ್ ಸ್ಪೂನಷ್ಟು ಗಸಗಸೆ, ಇದು ಬೇಗ ಸುಟ್ಟೋಗುತ್ತೆ. ಸೊ ಒಂದು 20-30 ಸೆಕೆಂಡ್ ಇದನ್ನು ಬಾಡಿಸ್ಕೊಂಡ್ರೆ ಸಾಕು. ಫುಲ್ ಒಳ್ಳೆ ಘಮ ಬರುತ್ತೆ, ಆಮೇಲೆ ಹಸಿ ವಾಸನೆ ಹೋಗುತ್ತೆ. ಅದಾದಮೇಲೆ ಒಂದು ಸುಮಾರು 50 ಗ್ರಾಮಷ್ಟು ಕೆಂಪು ಮೆಣಸಿನ್ಕಾಯಿ ತೊಗೊತಾಯಿನಿ. ಇದು ಒಂದು ಮೀಡಿಯಮ್ ಆಗಿರುತ್ತೆ ಖಾರ, ಇದು ಜಾಸ್ತಿ ಏನಿರೋದಿಲ್ಲ. ಇದನ್ನು ಬಾಡಿಸ್ಕೊಂಡಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ತೆಗಿಬೋದು. ಅದಾದಮೇಲೆ ಒಂದು 20 ಗ್ರಾಮಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾಯಿನಿ. ಇದೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋ ಫ್ಲೇವರ್ ಕೊಡುತ್ತೆ, ಆಮೇಲೆ ಒಳ್ಳೆ ಕೆಂಪು ಕಲರ್ ಕೊಡುತ್ತೆ. ಇದು ಅಷ್ಟೇ ಚೆನ್ನಾಗಿ ಬಿಸಿ ಆಗಲಿ, ಅಲ್ಲಿವರೆಗೂ ಹುರ್ಕೊಬೋದು. ಇವಾಗ ಇದಕ್ಕೆ ಮಸಾಲೆನ ಹಾಕೋಣ. ಒಂದು 2 ದೊಡ್ಡ ಚಕ್ಕೆ ಹಾಕ್ಕೊತಾಯಿನಿ. ಇದಕ್ಕೆ ಒಂದು 4-5 ಇಂಚಷ್ಟು ಇರ್ಬೋದು. ಒಂದು 15 ಏಲಕ್ಕಿ ಹಾಕ್ಕೊತಾಯಿನಿ. ಆಮೇಲೆ ಒಂದು 18 ಲವಂಗ. ಇದನ್ನು ಒಂದು 30-40 ಸೆಕೆಂಡ್ಸ್ ಇದನ್ನು ಹುರ್ಕೊಂಡ್ರೆ ಸಾಕು. ಅದು ಫುಲ್ ಒಳ್ಳೆ ಘಮ ಬರುತ್ತೆ. ಆಮೇಲೆ ಕೊನೆಯದಾಗಿ ಒಂದು ಅರ್ಧ ಕಪ್ಪಷ್ಟು ಒಣಕೊಬ್ಬರಿ, ಇದು ಪುಡಿಯಾಗಿರೋ ಒಣಕೊಬ್ಬರಿ ಇದೆ. ಇದನ್ನು ಲೈಟಾಗಿ ಹುರ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದು ಫುಲ್ ಕ್ರಿಸ್ಪಿ ಆಗುತ್ತೆ, ಪುಡಿ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಅಷ್ಟೇ, ಇದಿಷ್ಟು ಇವಾಗ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇದನ್ನು ಪುಡಿ ಮಾಡ್ಕೊಬೋದು. ಒಂದು ಸಣ್ಣ ಜಾರಲ್ಲಿ ಇದನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಇದಿಷ್ಟು ದೊಡ್ಡ ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು, ಚೆನ್ನಾಗಿ ಹೊಂದ್ಕೊಳ್ಳಿ ಎಲ್ಲ. ಇದನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ತಣ್ಣಗಾಗ್ಬಿಡ್ಬೇಕು, ಆವಾಗ ಇನ್ನೊಂದು ಸ್ವಲ್ಪ ಒಣಕೊಳ್ಳುತ್ತೆ. ಇವಾಗ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಒಂದು ತಣ್ಣಗಿರೋ ಕತ್ಲಾಗಿರೋ ಜಾಗದಲ್ಲಿಟ್ಟರೆ ಇದ್ರದ್ದು ಫ್ಲೇವರು ತಿಂಗಳಾನ್ಗಟ್ಟಲೆ ಚೆನ್ನಾಗಿರುತ್ತೆ. ನೀವು ಬಿಸಿಬೇಳೆಬಾತ್ಗೆ ಇದನ್ನು ಒಂದು 3-4 ಜನಕ್ಕೆ ಮಾಡ್ತಾಯಿದ್ರೆ ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಬೋದು ಇದನ್ನು. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಬಿಸಿಬೇಳೆಬಾತ್ ಮಾಡ್ತಾಯಿನಿ. ನಿಮಗೆ ಅದನ್ನು ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ರಿಲೀಸ್ ಆಗಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅವಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್.